ಈ ಜಗತ್ತಿನಲ್ಲಿ ಕಷ್ಟ ಬಂದಾಗ ಎಲ್ಲರೂ ನಮ್ಮ ಬಳಿ ಇರಲ್ಲ. ಆದ್ರೆ ಕಷ್ಟವೇ ನಮ್ಮನ್ನ ಹುಡ್ಕೊಂಡು ಬಂದಾಗ್ಲೂ ನಮ್ಮ ಬಿಟ್ಟು ಹೋಗದೇ ಇರುವ ಒಬ್ಬನೇ ಒಬ್ಬರಿದ್ದಾರೆ. ಅವರು ಶ್ರೀ ಗುರುರಾಘವೇಂದ್ರ ಸ್ವಾಮಿ. ನಾವು ದೇವರನ್ನು ನೆನಪಿಸುವುದು ಎಲ್ಲ ಸುಖ ಇದ್ದಾಗಲ್ಲ, ಸಂಕಟ ಬಂದಾಗ, ಕಣ್ಣುಗಳಲ್ಲಿ ನೀರು ಬಂದಾಗ, ಮನಸ್ಸು ಮುರಿದಾಗ. ಆಗ ಯಾರ ಹೆಸರು ತುಟಿಯಿಂದ ಬರುತ್ತೋ ಗೊತ್ತಾ? ಗುರುರಾಯ ಅಂತ. ಗುರುಗಳ ಮಹಿಮೆ ಅಂದ್ರೆ ಅದೇ. ನಿಮ್ಮ ಬಳಿ ಮಾತು ಇಲ್ಲದೆ ಹೋದರೂ ಗುರುರಾಯರಿಗೆ ನಿನ್ನ ಮೌನ ಅರಸಿಕೊಳ್ಳುತ್ತದೆ. ನೀವು ದಾರಿ ತಪ್ಪಿದಾಗ ಸರಿಯಾದ ದಾರಿ ತೋರಿಸುವ ಬೆಳಕು ಶ್ರೀ ಗುರುರಾಘವೇಂದ್ರ ಸ್ವಾಮಿ. ನೀವು ಕುಗ್ಗಿ ಕುಳಿತಾಗ ಎದ್ದು ನಿಲ್ಲಲು ಧೈರ್ಯ ತುಂಬುವ ಶಕ್ತಿ ಶ್ರೀ ಗುರುರಾಘವೇಂದ್ರ ಸ್ವಾಮಿ. ನಿಮ್ಮಲ್ಲಿ ನಂಬಿಕೆ ಕಳೆದು ಹೋದಾಗ ಮತ್ತೆ ನಂಬಿಕೆ ನೆಟ್ಟಲು ಬರುವ ವಾತ್ಸಲ್ಯ ಶ್ರೀ ಗುರುರಾಘವೇಂದ್ರ ಸ್ವಾಮಿ. ನೆನಪಿಡಿ, ಗುರುರಾಯರಿಗೆ ದೂರ ಅನ್ನೋ ಪದವೇ ಇಲ್ಲ. ಮನಸ್ಸಿನಿಂದ ಕರೆಯುವ ಆ ಕ್ಷಣವೇ ಅವರು ನಿಮ್ಮ ಜೊತೆಯಲ್ಲಿರುತ್ತಾರೆ. ಕಾಲ ಬದಲಾಗಬಹುದು, ಲೋಕ ಬದಲಾಗಬಹುದು, ಸ್ನೇಹ ಬದಲಾಯಬಹುದು. ಆದರೆ ಗುರುರಾಯರ ಕೃಪೆ ಎಂದೂ ಬದಲಾಗಲ್ಲ. ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಗುರುರಾಯರ ಪೀಠ ಪೂಜೆ ಮಾಡಿ, ನೈವೇದ್ಯ ಅರ್ಪಿಸಿ, ಮನಸ್ಸಿನಿಂದ ಒಂದೇ ಮಾತು ಹೇಳಿ, ಗುರುರಾಯ, ನನ್ನನ್ನು ಕೈ ಬಿಡಬೇಡ, ಅಷ್ಟೇ ಸಾಕು. ನೋಡಿ, ಇಡೀ ಜಗತ್ತು ಬಿಟ್ಟರೂ ಗುರುರಾಘವೇಂದ್ರ ಸ್ವಾಮಿ ಬಿಡೋದಿಲ್ಲ. ನಿಮ್ಮ ಪಥದಲ್ಲಿ ಕಲ್ಲಿದ್ದರೂ ಗುರುರಾಯರು ಅದನ್ನೇ ಹೂವಾಗಿಸೋ ಶಕ್ತಿ ಹೊಂದಿದ್ದಾರೆ. ಇವತ್ತಿನ ಮಾತು ಒಂದೇ: ಸಮಸ್ಯೆ ದೊಡ್ಡದಾದಷ್ಟು ನಿಮ್ಮ ಶರಣಾಗತಿ ಇನ್ನೂ ಗಟ್ಟಿಯಾಗಲಿ. ಕಾರಣ, ಗುರುರಾಯರ ದಯೆ ಮುಂದೆ ಯಾವ ಸಂಕಟವೂ ನಿಲ್ಲಲ್ಲ. ಕೊನೆಗಾಗಿ ಒಂದು ಪ್ರಾರ್ಥನೆ. ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಪಾದಕಮಲಗಳಲ್ಲಿ ಶರಣಾಗೋಣ. ಅವರ ದಯವೇ ನಮ್ಮ ರಕ್ಷೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.